ನಮಸ್ತೆ ಎಲ್ಲರಿಗೂ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತು ಶನಿವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದೆ. ಮತ್ತು ದೊಡ್ಡ ಮಗ ಬಂದಿದ್ದ ಇವತ್ತು. ನೆನ್ನೆ ಸಂಜೆನೇ ಬಂದ ಇವನು. ಶುಕ್ರವಾರ ನೆನ್ನೆ ಸಂಜೆನೇ ಬಂದಿದ್ದ. ನಾನೇ ಬಾ ಅಂತ ಹೇಳಿದೆ. ಜಾಸ್ತಿ ದಿನ ಆಯಿತು ಬಂದು. ಶನಿವಾರ ಭಾನುವಾರ ಆದರೆ ಅವ್ರಿಗೂ ಬಟ್ಟೆ ಒಕ್ಕೊಳ್ಳೋದು ಅದು ಇರುತ್ತೆ, ಅದಕ್ಕೆ ಬಾಪ ಅಂತ ಹೇಳಿದೆ. ಶುಕ್ರವಾರ ಸಂಜೆನೇ ಬಂದಿದ್ದ. ನಾನು ಪೂಜೆ ಎಲ್ಲ ಮಾಡ್ತಾ ಇದ್ನಲ್ಲ, ಅದಕ್ಕೆ ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ಎಲ್ಲ ಇದು ಮಾಡಿ ಹೋಗಿದ್ದೆ, ಚಪಾತಿ ಹಸಿಟ್ಟೆಲ್ಲ ಕಲಸಿಟ್ಟು ಪಾಲಕ್ ಚಪಾತಿ ಮಾಡೋಣ ಅಂತ. ಮತ್ತು ಬೀನ್ಸ್ ಪಲ್ಯಕ್ಕೆ ಬೀನ್ಸ್ ಎಲ್ಲ ತಂದಿದ್ದೆ, ಅವನೇ ಹಚ್ಚಿ ಎಲ್ಲ ರೆಡಿ ಮಾಡಿದ್ದಾನೆ. ಇಬ್ಬರು ಅಷ್ಟೇ ಬಂದಾಗ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ಮತ್ತು ಒಗ್ಗರಣೆ ಎಲ್ಲ ಆಗಿತ್ತಲ್ಲ, ನಾನು ಬೀನ್ಸ್ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿದ್ನಲ್ಲ, ಅದು ಮಾಡ್ತಾಯಿದ್ದೀನಿ. ಒಗ್ಗರಣೆ ಆದಮೇಲೆ ಅವನು ಮಿಕ್ಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೇ ಬಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು, ಅದಕ್ಕೆ ಬಂದು ಮಿಕ್ಸ್ ಮಾಡಿ ಕಾಯಿ ತುರಿ ಎಲ್ಲ ಚಪಾತಿ ನಾನು ಹೊಸ್ಕೊಡ್ತೀನಿ, ನೀನು ಸುಟ್ಕೊಡಪ್ಪ ಅಂತ ಹೇಳಿದೆ. ಮತ್ತು ಕಾಯಿ ತುರಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಬೀನ್ಸ್ ಪಲ್ಯಕ್ಕೆ. ಇದು ಬಾಣಲೆ ಸ್ವಲ್ಪ ಚಿಕ್ಕದಾಗೋಯ್ತು, ದೊಡ್ಡದಿಕ್ಕೆ ಬೇಕಾಗಿತ್ತು, ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಪಾಲಕ್ ಚಪಾತಿಗೂ ಬೀನ್ಸ್ ಪಲ್ಯಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇನ್ನು ಚಟ್ನಿನೂ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಚಟ್ನಿ ಏನು ಮಾಡಲಿಲ್ಲ, ಬೀನ್ಸ್ ಪಲ್ಯ ಒಂದೇ ಮಾಡ್ತಾಯಿದ್ದೀನಿ. ಪಲ್ಯ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ರೆ ನಂಚ್ಕೊಳಕ್ಕಾಗುತ್ತೆ ಅಂತ ಈಗ ಚಪಾತಿ ನಾನು ಹೊಸ್ಕೊಡ್ತಾಯಿದ್ದೀನಿ. ಅವನ್ನೆಲ್ಲ ಸುಟ್ಕೊಡ್ತಾಯಿದ್ದಾನೆ. ಅವ್ರಿಗೆ 7:15 ತಿಂದ ಅಭ್ಯಾಸ ಅಲ್ಲ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೂ ಬಂದಿದ್ದಾನೆ. ಮಿಕ್ಕಿ ಟೈಮಲ್ಲೂ ಮಾಡ್ತಾರೆ. ಟೈಮ್ ಆಯಿತು ಅಂತಂದ್ಬಿಟ್ಟು 8:30 ಆಯಿತು ಅಷ್ಟೇ, ಇನ್ನು ಟೈಮ್ 8:30ನೇ, ಅದಕ್ಕೆ ಅವನು ಮಾಡ್ತಾಯಿದ್ದಾನೆ. ಇಬ್ಬರು ಮಾಡೋಣ ಬಿಡಮ್ಮ ಬೇಗ ಆಗುತ್ತೆ ಅಂತ. ಪಾಲಕ್ ಚಪಾತಿ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಎಲ್ಲ ನಾನು ಕಾಣ್ಸಂಗೆ ಹಾಕಿದ್ದೀನಿ. ಲಾಸ್ಟಲ್ಲಿ ಹಾಕ್ಕೊತೀನಿ ನಾನು. ಪಾಲಕ್ ಎಲ್ಲ ಬೇಯಿಸ್ಕೊಂಡು ಆಡ್ಸ್ಕೊತೀವಲ್ಲ, ಆವಾಗ ಲಾಸ್ಟಲ್ಲಿ ಹಾಕ್ಕೊತೀನಿ. ಜೀರಿಗೆ ಬಾಯಿಗೆ ಸಿಗ್ತಾಯಿದ್ರೆ ನನಗಿಷ್ಟ ಆಗುತ್ತೆ. ನಮ್ಮ ಮನೇಲೂ ಎಲ್ಲ ಹಂಗೆ ತಿಂತಾರೆ. ನಮಗೆ ಜೀರಿಗೆ ಜಾಸ್ತಿ ಇದು ಮಾಡಬಾರ್ದು ಅನ್ನಂಗಿದ್ರೆ ಫಸ್ಟ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಅವನು ಸುಟ್ಕೊಟ್ಟು ಅವ್ರ ಅಪ್ಪಂಗೆ ಹಾಕ್ಕೊಟ್ಟ ಟಿಫನ್ ಬೆಳಗ್ಗೆ. ಅವ್ರು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಮತ್ತು ಟಿಫನ್ ಮಾಡಿಕೊಂಡು ನಾವು ಬ್ಯಾಗ್ ಬೇಕು ಅಂತಂದ, ಅದಕ್ಕೆ ಡಿಮಾರ್ಟಿಗೆ ಬಂದ್ವಿ. ಡಿಮಾರ್ಟಿಗೆ ಬಂದ್ರೂ ನಾನು ಮುಂದೆ ಬಂದುಬಿಟ್ಟಿದ್ದೀನಿ, ಇವರಿಬ್ಬರು ಹಿಂದೆ ಬರ್ತಾ ಇದ್ದಾರೆ ನಿಧಾನಕ್ಕೆ. ಮತ್ತು ಇದು ಟೊಮಟೊ ಕೆಚಪ್ ತಗೊಂಡ. ಈಗ ಮುಂದಿನ ತಿಂಗಳು ಎಕ್ಸಾಮ್ ಆಗೋತಲ್ಲೇ, ಅವನು ಚಿಕ್ಕವನು ಬರ್ತಾನಲ್ಲ, ಅವನು ಸ್ನ್ಯಾಕ್ಸ್ ಐಟಮ್ ತಿನ್ನೋದು ಜಾಸ್ತಿ. ಇದು ನಿಪ್ಪಟ್ಟು ಮಸಾಲ ಅಂತೆ ಅದು ಇದು ಅಂತ, ಅದಕ್ಕೆ ಅದು ಬೇಕಾಗುತ್ತೆ. ಚಿಕ್ಕ ತಗೊತಾ ಇದ್ರೆ ಆಗಲ್ಲ ಅಂತ ದೊಡ್ಡದೇ ಒಂದು ಹಾಕ್ಕೊಳ್ಳಮ್ಮ ಅಂತ ಹಾಕ್ಕೊಂಡಿದ್ದಾನೆ. ಮತ್ತು ಇಲ್ಲಿ ಸೂಪ್ ಒಂದು ತಗೊಂಡೆ. ಎಣ್ಣೆ ತಗೊಳ್ಳೋಣ ಅಂತ ಬಂದೆ, ಎಣ್ಣೆನೇ ಇರಲಿಲ್ಲ. ಈ ಹೆಂಚಂತೂ ನಾನು ನೋಡೋದು ಅಲ್ಲಿಡೋದು, ನೋಡೋದು ಆ ರೇಟ್ ನೋಡೋದು ಮತ್ತು ಅಲ್ಲಿಡೋದು, ಯಾವಾಗೂ ಹಂಗೆ ಆಗುತ್ತೆ ನಾನು ಡಿಮಾರ್ಟ್ಗೆ ಹೋದಾಗೆಲ್ಲ. ಚೆನ್ನಾಗೈತೆ ಐಟಮ್ ಎಲ್ಲನೂ. ನಾನು ಇಲ್ಲಿ ಕ್ಲಿಪ್ ತಗೊಂಡೋಗಿದ್ದೆ, ಚೆನ್ನಾಗಿದ್ದಾವೆ ಕ್ಲಿಪ್ಪುನು. ಮತ್ತು ಅಲ್ಲಿಂದ ಬಂದ್ವಿ ಆಚೆಗೆ. ಜಾಸ್ತಿ ಏನು ತೊಗೊಂಡಿಲ್ಲ. ಬ್ಯಾಗು ನೋಡ್ದವನು, ಇಷ್ಟ ಆಗಲಿಲ್ಲ ಅಂತೆ ಅವನಿಗೆ. ಬೇಡ ನನಗೆ ಚೆನ್ನಾಗಿಲ್ಲ ಬ್ಯಾಗು, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತಾಗಲಿ, ಇಲ್ಲಿ ಇಡೀ ಹತ್ರ ಹೊಲಿಗೆ ಬರೋಲ್ಲ, ಅದಕ್ಕೆ ಬೇಡ ನನಗೆ ಅಂತಂದ. ಮತ್ತು ಅಲ್ಲಿಂದ ಬಂದ್ವಿ. ಇಲ್ಲಿ ಟೌನಲ್ಲಿ ಹೊಲಿತಾರೆ, ಇಲ್ಲೇ ಸ್ಟಿಚ್ ಮಾಡ್ತಾರೆ, ಅವ್ರ ಹತ್ರ ತೊಗೊಂಡ್ವಿ ಬ್ಯಾಗು. ಚೆನ್ನಾಗಿದೆ, ರೇಟು ನಮಗೆ ತಗ್ಗಟ್ಟಾಗೆ ಇತ್ತು. ಬ್ಯಾಗು ಎಲ್ಲ ಚೆನ್ನಾಗೈತೆ. ನಾನು ಅದೇ ನೋಡ್ತಾ ಇದ್ದೆ. ದಿನ ಬೆಳಗ್ಗೆ ಬ್ಯಾಗೆಲ್ಲ ತಗೊಬಂದ್ವಲ್ಲ, ತಿರ್ಗಾ ಭಾನುವಾರ ಸಂಜೆನೇ ಹೊರಟ ಇವನು. ಸೋಮವಾರ ಕಾಲೇಜ್ ಐತಲ್ವ, ಅದಕ್ಕೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಎಲ್ಲ ತಗೊಂಡು ಹೋಗ್ತಿದ್ದಾನೆ. ಡ್ರೈ ಫ್ರೂಟ್ಸ್ ಎಲ್ಲ. ನಾನು ಆಪಲ್ ತಕ್ಕೊಡ್ತೀನಿ ಅಂದರೆ ಬೇಡ ಅಂದ. ಇಲ್ಲಿ ಆಚೆ ಬೋರ್ ಕೊರಿತಾಯಿದ್ರು, ಅದಕ್ಕೆ ಕಾರ್ಗೆ ಕವರ್ ಹಾಕ್ರಿ, ಇದು ಡಸ್ಟ್ ಎಲ್ಲ ಬರುತ್ತೆ ಅಂತ ಕವರ್ ಹಾಕ್ತಾಯಿದ್ದಾನೆ ಅವನೇ. ಕವರೆಲ್ಲ ಹಾಕಿ ರೆಡಿ ಆಗಿದ್ರು ಅವ್ರ ಅಪ್ಪನನ್ನು. ಬಿಟ್ಟು ಬರ್ತೀನಿ ಬಾ ಬಸ್ಗೆ ಅಂತ ಕರ್ಕೊಂಡೋದ್ರು. ಈ ವಿಡಿಯೋ ಇಷ್ಟ ಆಗೈತೆ ಅಂತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.